ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮರೇ, ಹೌದು ಪುಟ್ಟಕ್ಕ, ಈಟ ದಿನ ನಾವೆಲ್ಲರೂ ಅವಳಿಂದ ಅನುಭವಿಸಿದ್ ಸಾಕು. ಇನ್ಮ್ಯಾಕೆ ಅವಳನ್ನ ಸುಮ್ಕೆ ಬಿಡಬಾರ್ದು. ಮಾನ ಮರ್ವಾದೆ ಜೊತೆಗೆ ಮನುಷ್ಯತ್ವನು ಕಳ್ಕೊಂಬಿಟ್ಟವಳೆ. ಕಂಟಿ, ನಿನ್ ದಾರಿನೇ ಸರಿ ಕಲ. ಒಬ್ರಿಗೆ ಈಟೊಂದೆಲ್ಲ ತೊಂದರೆ ಕೊಡ್ತಾವಳೆ ಅಂದ್ರೆ ಅವಳನ್ನ ನಾನು ಸುಮ್ಕೆ ಬುಡಾಕಿಲ್ಲ. ಕಾನೂನು, ನ್ಯಾಯ, ಸರ್ಕಾರ ಎಲ್ಲನೂ ಅವಳ ತಾಳಕ್ ತಕ್ಕಂಗೆ ಕುಣಿತಾ ಇದೆ ಅಂದ್ರೆ ಏನೋ ಮಾಡೋಳೆ. ಅಲ್ಲ, ನನಗೆ ಬೆಂಬಲ ಕೊಡ್ಬೇಕಾಗಿದ್ದ ಪಾಟಿ ಸಾಹೇಬ್ರು ಕೂಡ ನಾನು ಫೋನ್ ತೆಗಿತಾ ಇಲ್ಲ. ಅರೆ, ಆ ಸಿಂಗಾರಮ್ಮ ಅಧಿಕಾರಿಗಳ್ನು ಬುಟ್ಟಿಗೆ ಹಾಕೊಂಡ್ಬಿಟ್ಟವ್ರ. ಹೌದು ಗೋಪಾಲಯ್ಯ, ಅದ್ರಲ್ಲಿ ಏನೋ ದೊಡ್ಡ ಎಡವಟ್ಟಾಗೈತೆ. ಅಧಿಕಾರಿಗಳೆಲ್ರೂ ಮಸ್ಲತ್ ಮಾಡಿ ಅವಳು ಬುಟ್ಟಿಗೆ ಹಾಕೊಂಡವಳೆ ಅಂದ್ರೆ ನಮ್ಮೆಲ್ರಿಗೂ ಇನ್ನೂ ಸ್ಯಾನೆ ತೊಂದರೆ ಕೊಡ್ಬೇಕು ಅಂತ ಸಂಚ ಹಾಕೊಂಡಿರ್ತಾಳೆ. ಅವಳು ಇಲ್ಲಿ ಗಂಟ ಬುಟ್ಟಿದೆ ತೆಪ್ಪಾಯ್ತು ಕಣವ. ಅವಳು ಒಬ್ಳಿಲ್ಲ ಅಂದ್ರೆ ವ್ಯವಸ್ಥೆ ತಾನಾಗೆ ಸರಿ ಹೋಯ್ತದೆ. ಹೌದು ಕಣ್ಮಗ, ಇದ್ರಾಗ ಅದ್ ಯಾವನ್ ಸೇರ್ಕೊಂಡವನೋ ಅವನ್ ಯಾವನ್ನು ಉಳ್ಸೋದ್ ಬೇಡ. ಗಾಡಿ ತೆಗಿಲ್ಲ. ಅವ್ವ ಮಗ ಸೇರ್ಕೊಂಡ್ರೆ ಯೋನ್ ಆಗ್ತದೆ ಅಂತ ಎಲ್ರಿಗೂ ಅರ್ಥ. ಅಬ್ಬ, ನೀನೊಬ್ಬಳು ನಂಗೆ ಸಾಥ್ ಕೊಟ್ರೆ ನನ್ನ ಮಕ್ಕಳು ಪಾತಾಳ್ದಾಗ ಅಡಗಿದ್ರು ಹುಡುಕಿ ಕೊಚ್ಚಾಕ್ತೀನಿ. ಡ್ಯಾಡಿ ಅಮ್ಮರೇ, ಡ್ಯಾಡಿ ಹೊರ ಕೊಡೋ ಕೈ ನಿಮ್ದು, ಶಾಪ ಕೊಡಬೇಡಿ. ದಯಮಾಡಿ ಕೋಪ ಮಾಡ್ಕೋಬೇಡಿ. ಮುಂದಾಗ ಅನಾಹುತಕ್ಕೆ ನೀವೇ ಕಾರಣ ಆಗಬೇಡಿ. ಇಲ್ಲ ಪುಟ್ಟಕ್ಕ, ನನ್ನ ಮನ್ಸಿನಾಗೆ ನಾನು ನಿರ್ಧಾರ ಮಾಡಾಗೈತೆ. ನಾನು ಹೋಗ್ತಿರೋ ದಾರಿ ಸರಿಯಾಗೇ ಐತೆ. ನನ್ನ ಸೊಸೆಗೆ ನಾನೇ ನ್ಯಾಯ ಕೊಡಿಸ್ತೀನಿ. ಬ್ಯಾಡಿ ಅಮ್ಮೋರೆ, ಅನ್ಯಾಯ ದಾರಿನಾಗ ಹೋಗಿ ನ್ಯಾಯ ಕೊಡಿಸಿದ್ರೆ ಅದು ಅಂಗೈನಾಗಿ ನಿಲ್ದೇ ಇರೋ ನೀರಾಗ್ಬಿಡ್ತದೆ. ನೀವು ತೆಪ್ಪದಾರಿನಾಗ ಹೋಗೋದು ನಾನು ಇಷ್ಟಪಡೋಕ್ಕಿಲ್ಲ. ನಾನೇ ಯಾಕೆ ಸತ್ ಸ್ವರ್ಗದಾಗಿರೋ ನಿಮ್ಮ ಸೊಸೆನೂ ಒಪ್ಪಕ್ಕಿಲ್ಲ. ಯಾರು ಒಪ್ಪದೆ ಹೋದ್ರೂ ಪರವಾಗಿಲ್ಲ ಪುಟ್ಟಕ್ಕ, ದುಷ್ಟರಿಗೆ ದೊಡ್ಡ ಏಟೆ ಸರಿ. ಅಯ್ಯೋ, ಇಲ್ಲ ಅಮ್ಮವ್ರೆ, ದೊಣ್ಣೆ ಪೆಟ್ಟು ನೋವಾದಾಗ ಮಾತ್ರ ಬಗ್ಸ ಮಾತಾಯ್ತದೆ. ಆದ್ರೆ ಮನಸ್ಸಿನ ಪೆಟ್ಟು ಜೀವನ ಪೂರ ಸರಿದಾರಿಗೆ ತತ್ತದೆ. ನೋಡ್ಪುಟ್ಟಕ್ಕ, ನಿನ್ನಂಗೆ ಬೆಣ್ಣೆ ಮಾತಾಡಿ ಬುದ್ಧಿ ಹೇಳೋ ಮಟ್ಟ ನನಗೆ ಮೀರೋಗೈತೆ. ನಂದು ಯೋನಿದ್ರು ದಂಡಂ ದಸಗುಣ ಮಾಟೆಯ. ಅಮ್ಮವ್ರೆ, ನಮ್ಮ ಸ್ನೇಹ ನ್ಯಾಯ ನೀತಿನಾಗ ಬದುಕವಳೆ. ಅವಳಿಗಾಗಿರೋ ಅನ್ಯಾಯನ ನಾನು ನ್ಯಾಯ ನೀತಿಯಿಂದಲೇ ಸರ್ ಮಾಡಕ್ ನೋಡ್ತಾ ಇವ್ನಿ. ಸಾಧ್ಯನೇ ಇಲ್ಲ ಪುಟ್ಟಕ್ಕ, ನಾನು ಸಾಧ್ಯ ಮಾಡಿ ತೋರಿಸ್ತೀನಿ ಅಮ್ಮವ್ರೆ. ಅದು ಈ ಜನ್ಮದಾಗ ಆಗಕ್ಕಿಲ್ಲ ಪುಟ್ಟಕ್ಕ. ಪುಟ್ಟಕ್ಕ, ನಮ್ಮ ದೇಶದಾಗೆ ನ್ಯಾಯ ನೀತಿ ಅಂತ ಹೋದ್ರೆ ಶಕ್ತಿ ಕಳ್ಕೊಂಡು ಸೋಲ್ಬೇಕಾಯ್ತದೆ ಹೊರತು ನ್ಯಾಯ ಅಂತೂ ಸಿಗಕ್ಕಿಲ್ಲ. ಈಗ ನಿಮ್ಗೆ ಕೋಪದ ಕಣ್ಣು, ಅದಕ್ಕೆ ನಿಮ್ಗೆ ಹಂಗ ಅನ್ನಿಸ್ತಾ ಇದೆ. ನಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ. ಆಯ್ತು ಪುಟ್ಟಕ್ಕ, ನೀನು ಹಿಂಗೆ ಮಾತಾಡ್ಕೊಂಡು ಇಲ್ಲೇ ಕುಂತಿರು. ನಾನು ನನ್ನ ಮಗ ಹೋಗಿ ಆ ದ್ರೋಹಿಗಳಿಗೆ ತಕ್ಕ ಶಿಕ್ಷೆ ಕೊಡ್ತೀನಿ. ಕಂಟಿ, ನಡಿ ಮಗ ಒಳ್ಡುಮ. ಅಮ್ಮರೇ,
ಅವ ಆರೋಗ್ಯ ಜೋಪಾನ. ನಾನು ಬಲಿ ಪಡ್ಕೊಂಡ್ಮ್ಯಾಕೆ ನಿಮ್ಮನ್ನ ಬಂದು ನೋಡೋದು. ನಮ್ಮವ್ರ ಹೆಸರು ಹಾಳು ಮಾಡಿರೋನ್ನ ಒಬ್ಬೊಬ್ಬರನ್ನ ಉಳ್ಸಾಕಿಲ್ಲ ಅವ. ಆಶೀರ್ವಾದ ಮಾಡಿ. ಅಯ್ಯೋ ಶಿವನೇ, ಸಮಯ ಸಾಧುಗಳ್ನು ಸಾಲಗಾರನಾಗಿ ಮಾಡ್ಬಿಡ್ತದೆ ಅಂದಂಗೆ ಬುದ್ಧಿ ಹೇಳ್ಬೇಕಾದ ಅಮ್ಮವ್ರೆ ಮಗನ್ ಕರ್ಕೊಂಡು ಬಲಿ ತಗೊಳಕ್ ಹೊರಟುಬಿಟ್ರು. ಇಲ್ಲ, ನಾನು ಹಂಗೆ ಮಾಡೋಕ್ಕಿಲ್ಲ. ನ್ಯಾಯ ರೀತಿ ನೀತಿನಲ್ಲಿ ಬಾಳ್ದವ್ರಿಗೆ ಸತ್ತಿನ ದಾರಿನಾಗೆ ನ್ಯಾಯ ಸಿಗಬೇಕು. ನಾನು ನನ್ನ ಮಗಳಿಗೋಸ್ಕರ ಕಾನೂನು ರೀತಿಲೇ ಹೋರಾಡ್ತೀನಿ. ನ್ಯಾಯ ಕೊಡಿಸ್ತೀನಿ. ನಮ್ಗೆ ಗೊತ್ತಿಲ್ಲ. ಬಾಯಿಡು. ಸಿಂಗಾರಮ್ಮನ ಹಿಂದೆ ಬೆಂಬಲ ಕೊಡ್ತಾರ ಯಾರು ಅಂತ ಹೇಳೋ. ನಮ್ಗೆ ಗೊತ್ತಿಲ್ಲ, ನಮ್ಗೇನು ಗೊತ್ತಿಲ್ಲ, ಬಿಟ್ಬಿಡೋಣ. ಗೊತ್ತಿಲ್ವಾ? ಹೇಳಲ್ಲ, ಇನ್ನೊಂದೆರಡು ಗುದ್ದು ಕೊಡಂತ ಎಲ್ಲ ಬಾಯ್ ಬಿಡ್ತಾನೆ. ಊರಿಗೆ ಹೀಗೆ ಪೆಟ್ಟು ಕೊಟ್ಟರೆ ಗೊತ್ತಾಗಲ್ಲ, ನಮ್ಮ ಮಂಗಳೂರು ಸ್ಟೈಲಲ್ಲಿ ಕೊಟ್ಟರೆ ಉಂಟಲ್ಲ ಎಲ್ಲ ವಿಷಯ ಆಚೆಗೆ ಹಾಕ್ತಾರೆ. ಕೊಡ್ಲಾ? ನನಗೂ ಕೊಟ್ಟು ಸಾಕಾಯ್ತು. ಕೊಡ್ಲಾ? ನನ್ನ ಮಗನೇ ಸ್ವಾಮಿ. ನೀವು ಹುಲಿ ಬಾಯಿ ಬಿಡಿಸ್ತೀನಿ ಅಂತೇಳಿ ಪ್ರಜ್ಞೆ ತಪ್ಪಿಸ್ಬಿಟ್ಟಲ್ಲ. ಒಂದು ನಿಮಿಷ ಎದ್ದೇಳು. ಏಯ್ ಮತ್ ನೀರ್ ಎರ್ಚಿ ಎಬ್ಬಸ್ಕೊಳ್ಳ. ಸರಿ ಅಮ್ಮ, ನೀರು ಕೊಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.